ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ 28. ದಯವಿಟ್ಟು ಹಾಗೆಲ್ಲ ಹೇಳಬೇಡ. ಇನ್ಮುಂದೆ ನಾವು ಎಲ್ಲವನ್ನ ಶೇರ್ ಮಾಡಲೇಬೇಕು. ಅವನೆದೆಗೆ ಅವಳ ಕೆನ್ನೆ ತಗಲಿ ಅವನೆದೆಯ ರೋಮಗಳು ಕೆನ್ನೆಗೆ ಕಚಗುಳಿ ಕೊಟ್ಟಾಗ ಅವಳಿಗೆ ನಾಚಿಕೆಯಾಯಿತು. ಬಿಳಿಸಿಕೊಂಡಿದ್ದ ಕೆನ್ನೆ ಕೆಂಪೇರಿತು. ಉದ್ವೇಗದಿಂದಾಗಿ ಅವಳೆದೆ ಏರಿಳಿಯತೊಡಗಿತು. ಅವನ ಸ್ಪರ್ಶ ಹಿತವಾಗಿತ್ತು. ಬಿಸಿಲಲ್ಲಿ ಬಸವಳಿದು ಬಂದಾಗ ತಣ್ಣನೆಯ ನೆರಳು ಸಿಕ್ಕಂತಾಗಿತ್ತು. ಮತ್ತೊಂದು ನಿಮಿಷವೂ ಅಲ್ಲಿ ನಿಲ್ಲದೆ ರಮಾನಂದ್ ಅವರು ಕೆಳಗೆ ದಡನೆ ಓಡಿ ಹೋಗಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋಗಿದ್ದರು. ಅವರೀಗ ತಮ್ಮ ಮನೆಯ ಕೆಲಸದವರನ್ನು ಎದುರಿಸುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಅವನಿ ರಮಾನಂದರಿಂದ ಬಿಡಿಸಿಕೊಳ್ಳಲು ಹೋರಾಡುತ್ತಿದ್ದಾಗ ಅವಳಿಗೆ ಮಂಚ ತಗಲಿ ಹಣೆಯಿಂದ ರಕ್ತ ಸೋರುತ್ತಿತ್ತು. ಮೊನ್ನೆ ಅವಳ ತಾಯಿ ಐಸ್ ಪ್ಯಾಕೆಟ್ ಇದ್ದನ್ನು ನೋಡಿದ್ದ ಚೆನ್ನಿ ಅಡುಗೆ ಮನೆಗೋಡಿ ಅಲ್ಲಿಂದ ಟವೆಲ್ನಲ್ಲಿ ಐಸ್ ತಂದು ಅದನ್ನು ರಕ್ತ ಸೋರುತ್ತಿದ್ದ ಜಾಗಕ್ಕೆ ಇಡತೊಡಗಿದಳು. ಇವತ್ತು ನಾವು ಮನೆಯಾಗಿಲ್ಲದೆ ಇದ್ರೆ ಆ ಸಾಹುಕಾರ ಈ ಮಗೀನ ಕೊಂದಾಕ್ಬಿಡ್ತಿದ್ನಲ್ಲೋ ಎಂದು ದೊಡ್ಡದಾಗಿ ಕೂಗಿದಾಗ ಅಡುಗೆಯಾತ ತಮ್ಮ ಮೇಡಮ್ಗೆ ಕಾಲ್ ಮಾಡಲು ಹೋಗಿದ್ದ. ಕ್ಲಬ್ನಲ್ಲಿ ಗೆಳತಿಯರೊಂದಿಗೆ ಆರಾಮವಾಗಿ ಕಾಲ ಕಳೆಯುತ್ತಾ ಕುಳಿತಿದ್ದ ಮಮತಾಗೆ ಫೋನ್ ಬಂದಾಗ ತುಸು ಅಚ್ಚರಿಯೇ ಆಗಿತ್ತು. ವಿಷಯ ತಿಳಿದ ಬಳಿಕ ಭಯ ಆತಂಕದಿಂದಲೇ ಅಲ್ಲಿಂದ ಹೊರಟಾಗ ಅವಳ ಗೆಳತಿಯರು ಏನಾಯ್ತು ಎಂದು ಕೇಳಿದರೂ ಉತ್ತರಿಸದೆ ಕಣ್ಣೀರು ಹಾಕುತ್ತಲೇ ಆಟೋ ಮಾಡಿಕೊಂಡು ಓಡಿ ಮನೆಗೆ ಬಂದಿದ್ದರು. ಕೆಲಸದವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿದ್ದಳು ಅನಿ. ಆ ಮನೆ ಹಾಳ, ಅವನು ಮಹಾ ನೀಚ, ಅವನು ನನ್ನ ಹಾಳು ಮಾಡಿಬಿಡ್ತಾನೆ, ಅವನು ನನ್ನ ಕೊಂದೇ ಹಾಕ್ಬಿಡ್ತಾನೆ ಎಂದು ಈಗಲೂ ಚೀರುತ್ತಿದ್ದಳು. ಅವಳ ಹಣೆಯಿಂದ ಸೋರುತ್ತಿದ್ದ ರಕ್ತ ನೋಡಿ ಗಾಬರಿಯಾದರು ಮಮತಾ. ಚೆನ್ನಿ, ರಕ್ತ ನಿಲ್ಲುವ ಹಾಗೆ ಕಾಣಿಸ್ತಿಲ್ಲ, ಈಗಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಮಗಳು ಅರೆ ಪ್ರಜ್ಞಾವಸ್ಥೆಯಲ್ಲಿ ಕನವರಿಸುವಂತೆ ಹೇಳುವುದನ್ನು ಕೇಳಿ ಅವರ ಹೃದಯ ಚೂರು ಚೂರಾಗಿತ್ತು. ಮಮತಾಗೆ ಇನ್ನು ಮಗಳನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳುವ ಮನಸ್ಸಾಗಲಿಲ್ಲ. ಮಗಳ ಸೆಲ್ಫೋನ್ನಿಂದಲೇ ಯಶ್ನ ನಂಬರ್ಗೆ ಕರೆ ಮಾಡಿ ಅವನಿಗೆ ವಿಷಯ ತಿಳಿಸಿದರು. ನೀವೇನು ಗಾಬರಿಯಾಗಬೇಡಿ ಆಂಟಿ, ನಾನು ಈಗಲೇ ಹೊರಟು ಬರ್ತೀನಿ ಎಂದು ಅವರಿಗೆ ಧೈರ್ಯ ತುಂಬಿ ಅವನು ಕರೆ ಸ್ಥಗಿತಗೊಳಿಸಿದ. ಮತ್ತೆ ಅರ್ಧ ಗಂಟೆಯಲ್ಲಿ ಅವನು ಅವರ ಮನೆಯ ಕರೆಗಂಟೆ ಒತ್ತಿದ್ದ. ಈಗ ರಕ್ತಸ್ರಾವ ನಿಂತಿತ್ತು. ತಾಯಿಯ ಮಡಿಲಲ್ಲಿ ಮಲಗಿ ನೀರವವಾಗಿ ರೋಧಿಸುತ್ತಿದ್ದಳು ಅನಿ. ಹೀಗೆ ಇಲ್ಲೇ ಬಿಟ್ಟರೆ ಈ ಹುಡುಗಿಯನ್ನು ನಿಜವಾಗಿಯೂ ಕೊಂದೇ ಹಾಕಿಬಿಟ್ಟಾರು ಎಂದೆನಿಸಿತು ಯಶ್ಗೆ. ಅವನಿಗೆ ಮಮತಾ ಮೇಲೆ ತುಂಬ ಕೋಪ ಬಂದಿತ್ತು. ಈ ಮುಗ್ಧ ಹುಡುಗಿ ಇಷ್ಟೆಲ್ಲ ನೋವು ಅನುಭವಿಸಬೇಕಾದರೆ ತಾಯಿಯಾದ ಇವರು ಸುಮ್ಮನಿದ್ದರೆ ಅವರಿಗೆ ಮನಸ್ಸಾದರೂ ಹೇಗೆ ಬಂತು? ಅವನ ಮನಸ್ಸು ರೊಚ್ಚಿಗೆದ್ದಿತ್ತು. ಈಗ ಎಲ್ಲಾದರೂ ಆ ರಮಾನಂದ್ ಸಿಕ್ಕಿದ್ದರೆ ಅವರನ್ನು ಜೀವಂತವಾಗಿ ಸುಟ್ಟು ಬೂದಿ ಮಾಡಬೇಕೆನಿಸಿತ್ತು ಯಶ್ಗೆ. ಆಂಟಿ, ಇಷ್ಟೆಲ್ಲ ನಡಿಬೇಕಾದ್ರೆ ನೀವೆಲ್ಲಿದ್ರಿ? ತಡೆಯಲಾರದೆ ಅವರನ್ನು ಪ್ರಶ್ನಿಸಿದಾಗ ಅವರು ಮುಖ ಚಿಕ್ಕದು ಮಾಡಿಕೊಂಡು, ಅವಳು ಹೊರಗೆ ಹೋಗಿರ್ಬೇಕಾದ್ರೆ ನಾನು ಕೂಡ ಕ್ಲಬ್ಗೆ ಹೋಗಿದ್ದೆ. ನಮ್ಮನೆಯವರು ಬೇರೇನೋ ಕೆಲಸ ಇದೆ ಅಂತ ಹೋಗಿದ್ರು. ಮನೆಯಲ್ಲಿ ಯಾರೂ ಇರಲಿಲ್ಲ. ಇವಳು ಯಾವಾಗ ಬಂದ್ಲು, ಅವರು ಯಾವಾಗ ಮನೆಗೆ ಬಂದ್ಲು ಒಂದೂ ಗೊತ್ತಿಲ್ಲ ನನಗೆ. ಯಶ್ ಮತ್ತೆ ಮಮತಾ ಅವರ ಬಳಿ ಮತ್ತೇನೂ ಹೇಳಲಿಲ್ಲ. ಬಗ್ಗಿ ತಾಯಿಯ ತೊಡೆಯ ಮೇಲೆ ಮಲಗಿದ್ದ ಅನಿಯನ್ನು ಎರಡೂ ಕೈಗಳಿಂದಲೂ ಎತ್ತಿಕೊಂಡ. ಈಗ ನೀನು ಅವಳನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯಾ? ಹಾಸ್ಪಿಟಲ್ಗಾ ಕೇಳಿದರು ಮಮತಾ. ಹ್ಞೂ ಆಂಟಿ, ಅವಳಿಗೀಗ ಟ್ರೀಟ್ಮೆಂಟ್ ಕೊಡಿಸಬೇಕು. ಅವಳ ಗಾಯವನ್ನು ಕಂಡಾಗ ಅವನ ಕಣ್ಣು ಮೃದುವಾಯಿತು. ಇವಳನ್ನು ಕರ್ಕೊಂಡು ಹೋಗ್ತೀನಿ ಆಂಟಿ ಎಂದವನು ಹೊರಟಾಗ ಚೆನ್ನಿ ಮುಂದೆ ಬಂದು ಹೇಳಿದಳು, ಮಗ ನಾಳೆಯಿಂದ ನಿನ್ನ ಜೊತೆ ಹೋಗ್ಬೇಕು ಅಂತ ಬ್ಯಾಗ್ ತಾವ ಬಟ್ಟೆ ತುಂಬಿಸ್ಕೋತಿತ್ತು ಎಂದು ತಮ್ಮ ಭಾಷೆಯಲ್ಲಿ ಹೇಳಿದಾಗ ಮಮತಾ ಮಾತಾಡಲಿಲ್ಲ. ಅವರು ರೆಡಿಯಾಗಿದ್ದ ಅವಳ ಬ್ಯಾಗನ್ನು ತಂದು ಅವನ ಹಿಂದೆಯೇ ಬಂದು ಕಾರ್ನಲ್ಲಿ ಇಟ್ಟಳು. ಈಗಲೂ ಅವಳು ನೋವು ಆಘಾತದಿಂದಾಗಿ ಮುಲುಗುಡುತ್ತಿದ್ದಳು. ಮೊದಲು ವೈದ್ಯರ ಬಳಿ ಕರೆದು ಅವಳಿಗೆ ಬ್ಯಾಂಡೇಜ್ ಹಾಕಿಸಿಕೊಂಡು ಔಷಧಿಗಳನ್ನು ಖರೀದಿಸಿಕೊಂಡು ತನ್ನ ಕಾರ್ನಲ್ಲಿ ಹೊರಟಿದ್ದ ಯಶ್. ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದವಳು ಯಾವುದೋ ಮನೆ ಮುಂದೆ ಕಾರ್ ನಿಂತಾಗ ಯಶ್ ತನ್ನ ಜೊತೆಗಿದ್ದರಿಂದ ಅವಳಿಗೆ ಸುರಕ್ಷಿತ ಭಾವ ಬಂದಿತ್ತು. ನಾನೆಲ್ಲಿ ಬಂದಿದ್ದೀನಿ ಎಂದು ಕಣ್ಣರಳಿಸಿ ನೋಡಿದಳು ಅನಿ. ಯಶ್ ಹಿಂದಿನ ಡೋರು ಓಪನ್ ಮಾಡಿ ಅವಳನ್ನು ಅನಾಮತ್ತು ಎತ್ತಿಕೊಂಡಾಗ, ನೀವು ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಎಂದು ಅವನನ್ನು ಪ್ರಶ್ನಿಸಿದ್ದಳು. ನಮ್ಮ ಮನೆಗೆ, ಯು ಬಿಲಾಂಗ್ಸ್ ಟು ಮೀ, ನೀನು ನನಗೆ ಸೇರಿದವಳು, ಅದಕ್ಕಾಗಿ ನಮ್ಮನೆಗೆ ಕರ್ಕೊಂಡು ಬಂದಿದ್ದೀನಿ ಉತ್ತರಿಸಿದ ಅವನು. ಮೊದಲೇ ತಿಳಿಸಿದ್ದನೇನೋ. ಬಾಗಿಲು ತೆರೆದಿತ್ತು. ಅವನ ತಾಯಿಯನ್ನು ಕಾಣಲಿಲ್ಲ. ಅಂದು ಅವನೊಂದಿಗೆ ಮಾತಾಡಿದಾಗಲೇ ಅವನ ತಾಯಿಗೆ ತನ್ನನ್ನು ಸೊಸೆಯಾಗಿ ಸ್ವೀಕರಿಸುವ ಮನಸ್ಸಿಲ್ಲ ಎಂದು ಅವಳಿಗೆ ಅರ್ಥವಾಗಿತ್ತು. ಹಾಗಾದರೆ ಇಂದು ತಾಯಿಯ ವಿರೋಧದ ನಡುವೆಯೂ ಅವನು ತನ್ನನ್ನು ಮನೆಗೆ ಸೇರಿಸಿಕೊಂಡಿದ್ದಾನೆ ಮಾತ್ರವಲ್ಲ, ತನ್ನವನು ಎಂದು ಹೇಳಿದನಲ್ಲ. ಆಶ್ಚರ್ಯದಿಂದ ಅವನ ಮುಖ ನೋಡಿದಾಗ ಹಾಸಿಗೆ ಮೇಲೆ ಮಲಗಿದ್ದ ಅವಳನ್ನು ನೋಡುತ್ತಾ ಕುಳಿತಿದ್ದ ಯಶ್. ತಲೆಗೆ ಬಿಗಿದ ಬ್ಯಾಂಡೇಜು, ಊದಿದ ಮುಖ, ಕೆಂಪಾದ ಕಣ್ಣುಗಳು, ಕಾಯುತ್ತಿದ್ದ ಜ್ವರ. ಈಗ ನಿಂಗೆ ರೆಸ್ಟ್ ಬೇಕು, ಇಷ್ಟು ಪುಟ್ಟ ತಲೆಯಲ್ಲಿ ದೊಡ್ಡ ಯೋಚನೆಗಳು ಬರಲೇಬಾರದು ಎಂದು ಹೇಳುತ್ತಾ ಆಪ್ಯಾಯತೆಯಿಂದ ಅವನ ಕೈ ಅವಳ ಕೈಯನ್ನು ಸವರಿತು. ನಮ್ಮ ಅಪ್ಪ ಅಮ್ಮಂಗೆ ನಾನು ಬೇಡ. ಅಮ್ಮ ಮಗನ ದೂರ ಮಾಡುವ ಶಾಪ ನನಗೆ ಬೇಡ. ಈಗ ನನಗೆ ಎಲ್ಲೂ ಆಸರೆನೇ ಇಲ್ಲದ ಹಾಗಾಯಿತು. ಎಲ್ಲರಿಗೂ ಬೇಡದ ಅತಿಥಿಯಾಗಿ ಬಿಟ್ಟೆ. ಕಣ್ಣುಗಳಲ್ಲಿ ನೀರುಕ್ಕಿಕೊಂಡು ಹೇಳಿದಳು ಅನಿ.
ಯಶ್ ಅವಳ ಮಾತು ಪೂರ್ತಿಯಾಗಲು ಬಿಡದೆ ತನ್ನ ಕೈಯಿಂದಲೇ ಅವಳ ಬಾಯಿಯನ್ನು ಮುಚ್ಚಿದ. ಯಶ್ ಅವಳ ಕಣ್ಣೀರನ್ನು ತನ್ನ ತುಟಿಯಿಂದ ಒರೆಸಿದ. ಹಾಗೆಲ್ಲ ಮಾತಾಡಬೇಡ, ನಾನಿಲ್ವಾ, ನಿನ್ನನ್ನೆಂದು ಎಲ್ಲಿಗೂ ಕಳಿಸೋಲ್ಲ. ನೀನು ನನ್ನವಳು. ನಮ್ಮಮ್ಮ ಈಗ ಮುನಿಸ್ಕೊಂಡಿರಬಹುದು, ಆದರೆ ಎಷ್ಟು ದಿನ ನೀನು ನಿನ್ನ ಗುಣ ನಡತೆಯಿಂದಲೇ ಅಮ್ಮನನ್ನು ಗೆಲ್ಲಬೇಕು, ಗೆಲ್ತೀಯ ಕೂಡ. ನಿನ್ನ ನೋಡಿದವರಾರು ನಿನ್ನ ದ್ವೇಷಿಸೋಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ದಿನ ನೀನು ಅವಳಿಗೆ ಮಗಳು ಸೊಸೆ ಎರಡೂ ಆಗ್ತೀಯ ಅನ್ನೋ ನಂಬಿಕೆ ಮೇಲೆ ನಾನು ನಿನ್ನ ಮನೆಗೆ ಕರ್ಕೊಂಡು ಬಂದಿರೋದು ಎಂದು ಯಶ್ ಹೇಳಿದಾಗ ಅವಳ ಕಣ್ಣುಗಳು ಅರಳಿದವು. ಮೈಯಲ್ಲಿ ನವಿರಾದ ಕಂಪನ. ಅದರುತ್ತಿದ್ದ ಅವಳ ತುಟಿಗೆ ಮುತ್ತನ್ನಿತ್ತ ಯಶ್. ಯಶ್, ರಿಯಲಿ ನೀವು ಜೋಕ್ ಮಾಡ್ತಾ ಇಲ್ಲ ತಾನೇ? ಅನಿಗೆ ಅಳು ನಗು ಎರಡೂ ಒಟ್ಟಿಗೆ ಬಂತು. ನೀನು ಮೊದಲು ಹುಷಾರಾಗು, ಆಮೇಲೆ ನಾವು ಮದುವೆಯಾಗೋಣ. ಅಮ್ಮ ಹಿರಿಯರು. ಒಂದು ವೇಳೆ ಕೋಪದಲ್ಲಿ ಏನಾದರೂ ಅಂದರೆ ಹೊಟ್ಟೆಗೆ ಹಾಕಿಕೋ. ನಿನ್ನ ತಾಳ್ಮೆಯಿಂದ ಅವರನ್ನು ಒಲಿಸ್ಕೊಳ್ಳೋದು ಕಷ್ಟ ಆಗಲ್ಲ. ಈಗ ಮುನಿಸ್ಕೊಂಡು ಅಕ್ಕನ ಮನೆಗೆ ಹೋಗ್ತಿದ್ದಾಳೆ. ಇನ್ನೆರಡು ದಿನಗಳಲ್ಲಿ ಕರ್ಕೊಂಡು ಬರ್ತೀನಿ ಎಂದಾಗ ಅವಳ ಮುಖ ಮುದುಡಿತು. ತನ್ನಿಂದಾಗಿ ತಾಯಿ ಮಗನ ಮಧ್ಯೆ ಅಂತರ ಏರ್ಪಟ್ಟರೆ ತಾನು ಯಶ್ಗೆ ಭಾರವಾಗಿ ಇಲ್ಲಿ ಇರಬಾರದು ಎಂದು ಯೋಚಿಸತೊಡಗಿದಾಗ ಯಶ್ ತಾನು ನಿಂತಲ್ಲೇ ಅರ್ಧ ಬಗ್ಗಿಸುತ್ತಾ ಅವಳ ಮುಖದತ್ತ ಬಾಗಿ, ಏನು ಬಹಳ ಯೋಚನೆ ಮಾಡ್ತಾ ಇದ್ದೀಯಲ್ಲ ಎಂದು ಅವಳಲ್ಲಿ ನವಿರಾಗಿ ಪ್ರಶ್ನಿಸಿದಾಗ, ಅದು ನಾಳೆನೇ ನನಗೆ ಉಳ್ಕೊಳ್ಳೋಕೆ ಒಂದು PGಗೆ ವ್ಯವಸ್ಥೆ ಮಾಡಿಕೊಡ್ತೀರಾ ಪ್ಲೀಸ್? ಯಶ್ ಅವಳ ನೀಳವಾದ ಮೂಗನ್ನು ತೋರು ಬೆರಳಿನಿಂದ ಸವರುತ್ತಾ, ಯಾಕೆ, ಇಲ್ಲೇನಾಗಿದೆ? ಇದು ನಿನ್ನ ಮನೆಯೇ ಅನ್ಕೋ. ಅವನ ಸ್ಪರ್ಶದಲ್ಲಿ ಬಯಕೆ ಇರಲಿಲ್ಲ. ಹಿಮಗಳಿಂದ ಆವೃತವಾದ ಬೆಟ್ಟದ ಮೇಲೆ ಹೊಂಗಿರಣ ಬಿದ್ದಾಗ ಕರಗುವ ಮಂಜಿನ ಅನುಭವವಾಯಿತು ಅವಳಿಗೆ. ಅವಳು ಮೌನವಾಗಿದ್ದಾಗ ಅವನು ಬೆಡ್ ಮೇಲೆ ಅವಳ ಪಕ್ಕದಲ್ಲಿ ಕುಳಿತ. ಪ್ರೀತಿಯಿಂದ ಅವಳ ಭುಜದ ಸುತ್ತಲೂ ಕೈ ಬಳಸಿ, ನಾನು ನಿಮಗೆ ಹೊರೆ ಅಂತ ಯಾವತ್ತೂ ಭಾವಿಸಬೇಡ. ನಮ್ಮಲ್ಲಿ ನೀನು ಒಬ್ಬಳು ಅಂದ್ಕೋ. ಆಗ ನಿಂಗೆ ನಾನು ಇಲ್ಲಿಗೆ ಇಂಟ್ರೂಡರ್ ಅಂದರೆ ಕರೆಯದೇ ಬಂದವಳು ಅಂತ ಅನ್ನಿಸೋಲ್ಲ ಎಂದು ಹೇಳಿದಾಗ, ಅದು ನಾನು ಬಂದಿದ್ದಕ್ಕೆ ನಿಮ್ಮ ತಾಯಿ ನಿಮ್ಮ ಮನೆ ಬಿಟ್ಟು ಹೋದ್ರಲ್ಲ. ಅಷ್ಟು ಹೇಳುವಾಗ ದುಃಖದಿಂದ ಅವಳ ಕಣ್ಣಲ್ಲಿ ನೀರು ಉಕ್ಕಿ ಹರಿಯಿತು. ಅವನು ತನ್ನ ಕೈಯಿಂದ ಅವಳ ಮುಖವನ್ನು ತನ್ನೆಡೆಗೆ ತಿರುಗಿಸಿಕೊಂಡ. ನೀನು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಅವರು ಅವರ ಮಗಳ ಮನೆಗೆ ಹೋಗಬೇಕು ಅನಿಸುತ್ತೆ ಅಂತ ಹೋದ್ರು ಅಷ್ಟೇ. ಅಮ್ಮಂಗೆ ಅಲ್ಲಿ ಸೆಟ್ ಆಗಲ್ಲ. 2 ದಿನ ಆದಮೇಲೆ ಅವರಾಗಿ ಬರ್ತಾರೆ, ನೋಡ್ತಾ ಇರು. ರಾತ್ರಿ ಕಳೆದು ಹಗಲಾದಂತೆ ನಿನ್ನ ಜೀವನದಲ್ಲೂ ಬೆಳಕು ಮೂಡುತ್ತೆ. ನಾವು ನಿರಾಶಾವಾದಿಗಳಾಗಬಾರದು, ಆಶಾವಾದಿಗಳಾಗಬೇಕು ಎನ್ನುತ್ತಾ ಅವಳ ಕಣ್ಣನ್ನು ನೋಡಿದಾಗ ಅದಲ್ಲಿ ನೋವು ಎಳೆ ಎಳೆಯಾಗಿ ಕಂಡು ಅದಲ್ಲಿ ನೀರು ತುಂಬಿದ್ದು ಕಾಣಿಸಿತು. ರಾತ್ರಿಯಾಗಿತ್ತು, ಹೊಟ್ಟೆ ಹಸಿವಾಗುತ್ತಿತ್ತು. ಅನಿ ಇಂದು ತುಂಬ ಬಳಲಿದ್ದಳು. ಅವಳ ಬಳಿ ಅಡುಗೆ ಮಾಡಲು ಹೇಳಲಿಲ್ಲ. ಈಗ ಅತ್ತಿದ್ದೆಲ್ಲ ಸಾಕು, ಆದಷ್ಟು ಬೇಗ ಮುಖ ತೊಳ್ಕೊಂಡು ಬಾ. ಹೋಟೆಲ್ನಿಂದ ಫುಡ್ಗೆ ಆರ್ಡರ್ ಮಾಡ್ತೀನಿ, ಇಲ್ಲಾಂದರೆ ಹೊಟ್ಟೆ ಕೇಳಬೇಕಲ್ಲ ಅವನು ನಸುನಗುತ್ತಾ ಹೇಳಿದ. ಅವನ ಮೈಯಲ್ಲಿ ರಕ್ತದ ಕಲೆ ಅಂಟಿತ್ತು. ಇಫ್ ಯು ಡೋಂಟ್ ಮೈಂಡ್, ನಾನು ಈ ಬಾತ್ರೂಮ್ ಬಳಸ್ಬೋದಾ? ಆಗಲೇ ಅವಳಿಗೆ ಅರಿವಾಗಿದ್ದು ತಾನು ಅವನ ಬೆಡ್ರೂಮ್ ಆಕ್ಯುಪೈ ಮಾಡಿಕೊಂಡಿದ್ದೇನೆಂದು. ಸಂಕೋಚವಾಯಿತು. ನಾನು ಚೆನ್ನಾಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬರ್ತೀನಿ, ಅಷ್ಟರಲ್ಲಿ ಫುಡ್ ಕೂಡ ಬರುತ್ತೆ. ಅವನು ವಾಶ್ರೂಮ್ನತ್ತ ಹೊರಟಿದ್ದ. ಅವಳು ಹೊರಗಿದ್ದ ವಾಶ್ ಬೇಸಿನ್ನಲ್ಲಿ ಮುಖ ತೊಳೆದುಕೊಂಡು ಬಂದಾಗ ಇಂದು ನಡೆದ ಘಟನೆಗಳನ್ನೆಲ್ಲ ನೆನಪಿಸಿಕೊಂಡು ಮನಸ್ಸು ನೊಂದಿತು. ಈಗಲೂ ಅವಳಿಗೆ ತಲೆ ದಿಮ್ಮೆನ್ನುತ್ತಿತ್ತು. ಆದ್ದರಿಂದ ಬಂದು ಬೆಡ್ ಮೇಲೆ ಮಲಗಿಕೊಂಡಳು ಅನಿ. ಅಷ್ಟರಲ್ಲಿ ತನ್ನ ಒದ್ದೆ ಕೂದಲನ್ನು ಟವೆಲ್ನಿಂದ ಒರೆಸಿಕೊಳ್ಳುತ್ತಾ ಯಶ್ ಕೂಡ ಅಲ್ಲಿಗೆ ಬಂದಿದ್ದ. ಸೊಂಟಕ್ಕೆ ಬಿಗಿದಿದ್ದ ಒಂದು ಟವೆಲ್ ಬಿಟ್ಟರೆ ಏನೂ ಹಾಕಿಕೊಂಡಿರಲಿಲ್ಲ. ಅವನು ತನ್ನ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ಅವಳ ಬಳಿ ಹೇಳಿದ, ಪ್ಲೀಸ್ ಪರ್ಮಿಟ್ ಮೀ ಟು ಡ್ರೆಸ್ ಅಪ್. ಅವಳಿಗೆ ಸಂಕೋಚವಾಯಿತು. ಸಾರಿ, ನಿಮ್ಮ ರೂಮ್ನ ನಾನು ಆಕ್ಯುಪೈ ಮಾಡಿಕೊಂಡು ಬಿಟ್ಟಿದ್ದೀನಲ್ಲ ಎನ್ನುತ್ತಾ ಅವಳು ಮಲಗಿದಲ್ಲಿಂದ ಎದ್ದು ಹೊರಟಾಗ ಅವನು ಅವಳಿಗೆ ಅಡ್ಡವಾಗಿ ನಿಂತ. ಅವಳ ತಲೆ ಅವನೆದೆಯ ಮಟ್ಟಕ್ಕಿದ್ದು ಅವನು ಅವಳ ತಲೆಯನ್ನು ತನ್ನ ರೋಮ ತುಂಬಿದ ಎದೆಗೆ ಒರಗಿಸಿಕೊಂಡ. ದಯವಿಟ್ಟು ಹಾಗೆಲ್ಲ ಹೇಳಬೇಡ, ಇನ್ಮುಂದೆ ನಾವು ಎಲ್ಲವನ್ನೂ ಶೇರ್ ಮಾಡಲೇಬೇಕು. ಅವನೆದೆಗೆ ಅವಳ ಕೆನ್ನೆ ತಗಲಿ ಅವನೆದೆಯ ರೋಮಗಳು ಕೆನ್ನೆಗೆ ಕಚಗುಳಿ ಕೊಟ್ಟಾಗ ಅವಳಿಗೆ ನಾಚಿಕೆಯಾಯಿತು. ಬಿಳಿಚಿಕೊಂಡಿದ್ದ ಕೆನ್ನೆ ಕೆಂಪೇರಿತು. ಉದ್ವೇಗದಿಂದಾಗಿ ಅವಳೆದೆ ಏರಿಳಿಯತೊಡಗಿತು. ಅವನ ಸ್ಪರ್ಶ ಹಿತವಾಗಿತ್ತು. ಬಿಸಿಲಲ್ಲಿ ಬಸಬಳಿದು ಬಂದಾಗ ತಣ್ಣನೆಯ ನೆರಳು ಹಾಸಿದಂತೆನಿಸಿತು. ಅವನು ಅಲ್ಲೇ ಅವಳ ಮುಂದೆ ಬಟ್ಟೆ ಬದಲಿಸಲು ರೆಡಿಯಿದ್ದರೂ ಅವಳಿಗೆ ಸಂಕೋಚವಾಗಿ ಅವಳು ರೂಮ್ನಿಂದ ಹೊರಗೆ ಜಾರಿಕೊಂಡಳು. ಅವನು ನಗುತ್ತಾ ಡ್ರೆಸ್ ಮಾಡಿಕೊಂಡ. ಇವನ ಪರಿಚಯವಾಗಿ 2 ತಿಂಗಳೂ ಆಗಿಲ್ಲ, ಆದರೂ ತನ್ನ ಬಗ್ಗೆ ಅದೆಷ್ಟು ಕಾಳಜಿ ವಹಿಸುತ್ತಿದ್ದಾನೆ. ತನ್ನನ್ನು ಕಂಡರೆ ಅವನಿಗೆ ವಿಶೇಷವಾದ ಒಲವಿದೆ. ಈಗ ಈ ಮನೆಯಲ್ಲಿ ತಾವಿಬ್ಬರೇ ಇರುವುದಾದರೂ ತನ್ನನ್ನು ಅದೆಷ್ಟು ಗೌರವದಿಂದ ಕಾಣುತ್ತಾನೆ ಎನಿಸಿದಾಗ ಅವನ ಮೇಲಿದ್ದ ಪ್ರೀತಿ ಮತ್ತೂ ಜಾಸ್ತಿಯಾಯಿತು. ಹೃದಯ ತುಂಬಿ ಬಂದಿತ್ತು. ಅಷ್ಟರಲ್ಲಿ ಹೊರಗೆ ಕರೆಗಂಟೆ ಸದ್ದಾಗಿತ್ತು. ಫುಡ್ ಬಂತು ಅನ್ಸುತ್ತೆ. ಅವನು ಬಾಗಿಲಿನತ್ತ ಹೋದಾಗ ಅವಳ ತಾಯಿ ಕರೆ ಮಾಡಿದ್ದರು. ಅವಳು ಕರೆ ಸ್ವೀಕರಿಸಿ ಮಾತಾಡತೊಡಗಿದಾಗ ಅವರ ಅಳು ಕಂಡು ಗಾಬರಿಯಿಂದ ಪ್ರಶ್ನಿಸಿದಾಗ
ರಮಾನಂದ್ ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ, ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆಯಂತೆ, ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಅನಿಸುತ್ತೆ. ಈಗ ತಾನೇ ಯಾರೋ ಕಾಲ್ ಮಾಡಿ ಹೇಳಿದ್ರು. ಅಳುವಿನ ಮಧ್ಯೆ ತಾಯಿ ಹೇಳಿದ್ದರು. ಅವಳ ತುಟಿಯಂಚಿನಲ್ಲಿ ವಿಲಕ್ಷಣ ನಗೆಯೊಂದು ತೇಲಿ ಬಂತು. ಅನಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಆ ದೇವರೇ ರಮಾನಂದ್ಗೆ ಶಿಕ್ಷೆ ಕೊಟ್ಟನ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.